ಹಲೋ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಕೋವಿಡ್ಗಿಂತ ಮುಂಚೆ ನಾನು ಕೂಡ ಬೇರೆಯವ್ರ ಮನೆಗೆ ಅಡುಗೆ ಮಾಡೋಕ್ಕೆ ಹೋಗ್ತಾ ಇದ್ದೆ. ತಿಂಗಳಿಗೆ ಒಂದು ಹೊತ್ತಿಗೆ ಅಡುಗೆ ಮಾಡೋದಕ್ಕೆ 4,500 ಸಂಬಳ ಕೊಡ್ತಾಯಿದ್ರು. ತಿಂಗಳಲ್ಲಿ 3 ರಜಾ ಸಿಗ್ತಾಯಿತ್ತು. ಯಾವುದೇ ರೀತಿ ಟೆನ್ಷನ್ ಇರ್ತಾ ಇರಲಿಲ್ಲ. ಆರಾಮಾಗಿ ಕೆಲಸ ಮಾಡ್ಕೊ ಇದ್ದೆ. ಶನಿವಾರ ಭಾನುವಾರ ಓನರ್ಗಳು ಅವರೇ ರಜಾ ಕೊಟ್ಬಿಡೋರು. ಸಾಯಂಕಾಲದ ಹೊತ್ತು ನಾವು ಮನೇಲಿಲ್ಲ ಅಂತ ಹೇಳಿ ರಜಾ ಕೊಡೋರಿದ್ರು. ಕೆಲವರು ಎಲ್ಲರೂ ಊರಿಗೆ ಹೋಗಬೇಕು ಅಂದರೆ ವಾರಾನ್ಗಟ್ಟಲೆ ರಜೆ ಕೊಡೋರು. ಯಾವುದೇ ರೀತಿ ಟೆನ್ಷನ್ ಇರಲಿಲ್ಲ. ನನಗೆ ತುಂಬ ಚೆನ್ನಾಗಿ ಸಾಗ್ತಾಯಿತ್ತು. ಕೋವಿಡ್ ಬಂದಮೇಲೆ ಮನಸ್ಸಿಗೆ ಅನ್ನಿಸ್ತು, ಆರಾಮಾಗಿ ಕೂತಿದ್ದೀನಲ್ಲ, ಸಾಕಷ್ಟು ಜನ ರಿಲೇಷನ್ ಜೊತೆ ಮಾತಾಡೋಣ ಫೋನಲ್ಲಿ ಅಂತ ಫೋನ್ ಮಾಡಿದರೆ, ಸ್ಟಾರ್ಟಿಂಗ್ ಕೋವಿಡು ನಿಮಗೆ ಗೊತ್ತಲ್ಲ ಯಾವ ಪರಿಸ್ಥಿತಿ ಇತ್ತು ಜಗತ್ತಲ್ಲೆಲ್ಲ ಅಂತ. ಓದ್ಕೊಂಡಿರೋರೇ ಮೀಡಿಯಾದವ್ರ ಮುಂದೆ ಕೂತ್ಕೊಂಡು ಗಳ ಅಳ್ತಿದ್ದಂಥ ಕಾಲ ಅದು. ನಾವು ಹೆಬ್ಬೆಟ್ಟು ಹೇಳಿ ಕೇಳಿ ಏನಪ್ಪ ಮಾಡೋದು ಅಂತ ಅಂದಾಗ ನಮ್ಮ ರಿಲೇಷನ್ ಹೇಳಿದ್ರು, ಪಾತ್ರೆ ತೊಳೆಯೋ ಕೆಲಸನ ನಿನಗೆ ಸಿಗಲ್ಲ, ಬಾಯಿ ಮುಚ್ಕೊಂಡು ಊರಿಗೆ ಬಾ, ಊರಲ್ಲಿ ಅವರು ಇವ್ರ ತೋಟದಲ್ಲಿ ಕಡ್ಡಿ ಗಿಡ್ಡಿ ಸಿಕ್ಕೊಂಡು ಜೀವನ ಮಾಡುವಂತೆ ಅಂತ. ಈ ಮಾತು ಕೇಳ್ತಾ ನಾನು ಕಣ್ಣೀರಿಟ್ಟಿದ್ದೇನು ಅಷ್ಟಿಷ್ಟೆಲ್ಲ. ಕೂತ್ಕೊಂಡು ತಲೆ ಮೇಲೆ ಕೈ ಹೊತ್ಕೊಂಡು ಹೆಂಗಪ್ಪ ಮಗು ಸಾಕೋದು, ಹೆಂಗಪ್ಪ ಜೀವನ ಮಾಡೋದು ಅಂತ ಕಣ್ಣೀರಿಟ್ಟಿದ್ದೆ. ಇವಾಗ ನೆನೆಸ್ಕೊಂಡ್ರೆ ತುಂಬ ಭಯ ಆಗುತ್ತೆ. ಅದಕ್ಕೆ ಹೇಳೋದು, ಎಲ್ಲ ಟೈಮು ಹಿಂಗೆ ಇರಲ್ಲ ಅಂತ.